ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಜೆಡಿಎಸ್ ಬೆಂಬಲಿತ ಗ್ರಾಮವೆಂದು ಗುರುತಿಸಿಕೊಂಡಿರುವ ಹೊಣಕೆರೆ ಹೋಬಳಿಯ ಜೋಡಿ ನೇರಳೆಕೆರೆ ಗ್ರಾಮದಲ್ಲಿ ಕುಮಾರಸ್ವಾಮಿ ಸಂಸದರ ಚುನಾವಣೆಗೆ ಸ್ಪರ್ಧಿಸಿದಾಗ 721 ಮತಗಳಿಗೆ 528 ಮತಗಳನ್ನು ನೀಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಗೆಲುವಿಗೆ ಬಹುಮತ ನೀಡಿ ಸಹಕಾರ ನೀಡಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪುಟ ದರ್ಜೆಯಲ್ಲಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಜೋಡಿ ನೇರಳೆಕೆರೆ ಗ್ರಾಮದ ಲಕ್ಷ್ಮೀ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಅನ್ನದಾನ ಮಾಡುವ ಮೂಲಕ ಸಂಭ್ರಮಾಚರಣೆ ಆಚರಿಸಿದರು. ನಾಗಮಂಗಲ ತಾಲೂಕಿನ ಮಾಜಿ ಸಚಿವ ಸುರೇಶ್ ಗೌಡ ಅವರ ಧರ್ಮಪತ್ನಿ ಗೀತಾ ಸುರೇಶ್ ಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಕ್ಷ್ಮೀ ದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಮತ ನೀಡಿದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಗ್ರಾಮದ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜು ಮಾತನಾಡಿ, ಹಿಂದಿನಿಂದಲೂ ಕೂಡ ನಾವು ಜೆಡಿಎಸ್ ಬೆಂಬಲಿತರಾಗಿ ಇದ್ದೇವೆ. ಕುಮಾರಣ್ಣರವರು ಕೇಂದ್ರ ಮಂತ್ರಿಯಾಗಲು ಅತಿ ಹೆಚ್ಚಿನ ಮತಗಳನ್ನು ನಮ್ಮ ಗ್ರಾಮದ ಮೂಲಕ ನೀಡಿದ್ದೆವು. ಅವರು ಕೇಂದ್ರ ಮಂತ್ರಿ ಆಗಿರುವುದಕ್ಕೆ ಧನ್ಯವಾದಗಳು ಎಂದರು. ಹೋಬಳಿ ಬಂಗೇರಳ್ಳಿ ಪಂಚಾಯಿತಿ ಜೋಡಿ ನೇರಳೆಕೆರೆ ಗ್ರಾಮದಿಂದ ಕುಮಾರಣ್ಣವರು ಇವತ್ತು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ನಮ್ಮ ಊರಿನಲ್ಲಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಅನ್ನದಾನ ಮಾಡಿ ನಮ್ಮ ಗ್ರಾಮದ ಎಲ್ಲರೂ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ನಾಗಮಂಗಲ ತಾಲೂಕಿಂದ ಸುರೇಶ್ ಗೌಡರು ಕೈನ ಬಲಪಡಿಸೋದಕ್ಕೋಸ್ಕರ ನಮ್ಮ ಊರಿನಲ್ಲಿ ಇವತ್ತೊಂದು ಅನ್ನದಾನ ಮಾಡಿ ಎಲ್ಲರೂ ಸಂತೋಷದಿಂದ ಕಾರ್ಯಕ್ರಮ 18ರಲ್ಲಿ ಏನು ನಮ್ಮ ತಾಲೂಕಲ್ಲಿ ಲೀಡ್ ಬಂದಿತ್ತು 48,000, ಅದೇ ಮರುಗಳಿಕೆ ಆಗಿದೆ. ಅದರಿಂದ ಎಲ್ಲರೂ ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ವರ್ಷ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದ ಮುಖಂಡರಾದ ಕೆಂಪೇಗೌಡ ರಾಮು ಮಾತನಾಡಿ, ಕುಮಾರಣ್ಣರವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಜನಪರ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ದೇಶಕ್ಕೆ ಒಳ್ಳೆಯದು ಮಾಡಲಿ ಎಂದು ಆಶಿಸಿದರು. ಲಕ್ಷ್ಮೀ ದೇವಸ್ಥಾನದ ಪೂಜೆಯನ್ನು ಮಾಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿರೋದ್ರಿಂದ ತಾವುಗಳೆಲ್ಲ ಸೇರಿಕೊಂಡು ನಾವೆಲ್ಲ ಯಜಮಾನರುಗಳೆಲ್ಲ ಗ್ರಾಮದೆಲ್ಲ ಸೇರಿಕೊಂಡು ಗ್ರಾಮಸ್ಥರು ಸೇರಿ ಒಂದು ಪೂಜೆ ಪುಸ್ತಕ ಮಾಡಿಸಿ ಜನಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಪಾರ ಅಭಿಮಾನಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.